श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजेतापत्रयापहम् आपादमौलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीकृष्णाय नमः। जन्माद्यस्य यतोऽन्वयातितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यम् सूरयः तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः. ನಾರದರು ಧರ್ಮರಾಜಗೆ ಸಮಾಧಾನ ಮಾಡ್ಕೊಳ್ಳಾರೆ. ಧರ್ಮರಾಜ ಪ್ರಶ್ನೆ ಕೇಳಿದ್ರೆ ಧೃತರಾಷ್ಟ್ರ ಗಾಂಧಿಲ ಓಡಿಪೋಯಾರೆ ಅప్పుడు ಸೋಜನ್ ಸೇರಿ ಬಂದಾಗ ನಾರದರೆ ಸಮಾಧಾನ ತೊಳ್ಳಾರೆ. 42ನೇ ಶ್ಲೋಕ. ತತ್ ಇದಂ ಭಗವಾನ್ ರಾಜನ್ ಏಕಃ ಆತ್ಮ ಆತ್ಮನಾಂ ಸ್ವದೃಕ್ ಅಂತರಃ ಅನಂತರಃ ಭಾತಿ ಪಶ್ಯ ತ್ವಂ ಮಾಯಯಾ ಉರುತಾಂ. ತದಿದಂ ಭಗವಾನ್ ರಾಜನ್ ಏಕ ಆತ್ಮಾತ್ಮನಾಂ ಸ್ವದೃಕ್ ಅಂತರೋನಂತರೋ ಭಾತಿ ಪಶ್ಯತ್ವಂ ಮಾಯೋರುತಾಂ. ನಾರದರು ಪಂಪೇರು ಈ ವೈಕು ದುಃಖ ಪಡಂತೊಳ್ಳ ಅಂಡ ಏನೋ ದೊಡ್ಡಪಾಯನ ಧೃತರಾಷ್ಟ್ರ ಸರಿ ಸೋಂತುರಿ ಇಂದು ಪಂಪತ ಅಂಡ ಸುವಂಪುಣ ಸುವಂತಿಪ್ಪುಣ ಏನ್ ಪಡಂತಂಡ ಭಗವಂತೆ ಒಳೆಯುತ್ತಿತ್ತಂತೂ ಮಾಂತನ ಲಕ್ಷಣ ಪುಣೆ ಭಗವಂತೆ ನಂಗೆ ವಿಜೇತಾನಗ ಏರಾ ಏನಂಗ ರಕ್ಷಣೆ ಅಂತೆ ರಕ್ಷಣೆ ಅಂತೆ ನಂಗೆ ಸೋಚಿತ್ತಲ್ಲ ಒಳೆಯುತ್ತ ರಕ್ಷಣ ಪುಣಾಯೇ ಭಗವಂತೇನೆ ಆಯ್ತಾ. ಅವರ ಆ ಮಾಂತರಿಗಳ ಸ್ವಾಮಿ ಆತ್ಮಾಯೇ ಭಗವಂತೆ ಆತ್ಮನಾಂ ಆತ್ಮ ಮಾಂತರಿಗಳ ಭಗವಂತನೇ ಸ್ವಾಮಿ ಆತೊಳ್ಳೆ ఆయనే మాంత కడెట్ల ఇతంతు మాంతన సూపణాయే రక్షణంపణ ఆయనే ఆయ సర్వజ్ఞాతుళ్ళే ಅವನು ನಿಂಗಲ ಗೊತ್ತುಂಡು ಆಯ್ತಾ. ಅವರ ಈ ಅವನ ವಿಚಾರಂತಂತೂ ನಿಂಗ ದುಃಖ ಉಂಡವನವನ ಕಳೆ ಉಣ್ಣ ಅನ್ಕೊಂಡದು ನಾರದೇರು ಧರ್ಮರಾಜಗೆ ಪಂಪೇರೆ. ತದಿದಂ ಭಗವಾನ್ ರಾಜನ್ ಏಕ ಆತ್ಮ ಆತ್ಮನಾಂ ಸುದೃಕ್ ಅಂತರೋ ಅಂತರೋ ಭಾತಿ ಪಶ್ಯತ್ವಂ ಮಾಯೋರುತಾಂ. ಸಹ ಅಯಂ ಅದ್ಯ ಮಹಾರಾಜ ಭಗವಾನ್ ಭೂತಭಾವನಃ ಕಾಲರೂಪಃ ಅವತೀರ್ಣಃ ಅಸ್ಯಾಂ ಅಭಾವಾಯ ಸುರದ್ವಿಷಾಂ ನಿಷ್ಪಾದ್ಯಂ ದೇವಕಾರ್ಯಂ ಅವಶೇಷಂ ಪ್ರತೀಕ್ಷತೆ ತಾವತ್ ಯೂಯಂ ಅವೇಕ್ಷಧ್ವಂ ಭವೇತ್ ಯಾವತ್ ಇಹ ಈಶ್ವರಃ. ಸೋಯಮದ್ಯ ಮಹಾರಾಜ ಭಗವಾನ್ ಭೂತಭಾವನಃ ಕಾಲರೂಪೋವತೀರ್ಣೋऽಸ್ಯಾಂ ಅಭಾವಾಯ ಸುರದ್ವಿಷಾಂ ನಿಷ್ಪಾದಿತಂ ದೇವಕಾರ್ಯಂ ಅವಶೇಷಂ ಪ್ರತೀಕ್ಷತೆ ತಾವತ್ ಯೂಯಂ ಅವೇಕ್ಷಧ್ವಂ ಭವೇತ್ ಯಾವದಿಹೇಶ್ವರಃ. ಹೇ ಮಹಾರಾಜ, ಸಾಕ್ಷಾತ್ ಭಗವಂತೆ ಭೂತ ಭಾವನಃ ಸಜ್ಜನರಿಗೆ ಮಾಂತ ಬೋಡಿತ್ನ ಮಾಂತ ಕೊಳ್ತು ರಕ್ಷಣೆ ಪುಣಾಯ ಭಗವಂತೆ ಆಯ್ಕೆ ಪುದರ್ ಕಾಲ ರೂಪ ಅಂತ ಆಯ ಪುದರ್ ಕಾಲ ಅಂತ ಆಯೆ ಮಾಂತೆಕ್ಲ ಕಾರಣ ತುಳ್ಳ್ಯಾಯೆ ಆ ಇತ್ತ ಈ ಭೂಮಿಡ್ ಕೃಷ್ಣ ಅಂತ ಬರುತ್ತೆ. ಕೃಷ್ಣ ಅವತಾರ ಅಂತದೆ ಅವತಾರ ಅಂತ ಜಾತಂತೆ ಬಣ್ಣದ ಅಂಡ ಅಭಾವಾಯ ಸುರದ್ವಿಷ ಸಜ್ಜನರಿಗೆ ಲಾಯ್ಕೆ ಎಡ್ಡಬ್ಬೆ ದುಷ್ಟರಿಗೆ ಅಕ್ಲೆಮ ಅಂತ ಆ ಅಭಾವಾಯ ಅಕ್ಲೆಮ ನಾಶಂಪುಣಾಯ ಭಗವಂತೆ ಆಯ ಅವತಾರ ಅಂತದೆ ಆಯ ಅವತಾರ ಅಂತದೆ ಜಾದೊಂಜಿ ಭೂಭಾರ ಆತೊಳ್ಳೆರ ದೈತ್ಯರ್ಮಾಂತ ಸಂಹಾರ ಅಂತ ನನಲ ಈ ಒಂಜಿ ಕೆಲಸ ಹೊಳಿತ್ನ ಅವಶೇಷಂ ಪ್ರತೀಕ್ಷತೆ ಅವಶೇಷ ನನ್ನ ಜಾದ ಬಂದಂಡ ಯಾದವೇರೆ ಮಾಂತ ಹಾಕೊಂಡು ಅವತಾರ ಮುಗಿಪೋಡು ಅವ ಯಾವ್ದೇ ಬಂದಂಡ ಅಕ್ಕಳು ಮಂತ್ ದೇವತೆಗಳು ಆ ಯಾದವೇರೆಗೆ ಅಕ್ಕಳಿಗೆ ಅಕ್ಕಳು ಭೂಮಿ ಹಿಡಿತಾನೆ ಮುಟ ಖಾಲಿ ಅವಳು ಕೆಲಸ ಅಂಬರ ಆಬುರಿ ಅದಕ್ಕೋಸ್ಕರ ಯಾದವೇರನು ಆ ಕುಲ ಕ್ಷಯ ಅವಳು ಅಡೆ ಮುಟ ಅವೊಂಜಿ ಕೆಲಸ ಬಾಕಿ ಉಂಡು ಅಡೆ ಮುಟ ಈಲ ಸ್ವಲ್ಪ ಒಂದು ಸಮಯ ಅವೇನು ಎದುರಿಸುವಂತಿಪ್ಪಲ ದೇವಡಂದ ಭಗವಂತೆ ಆಯ ಮಾಂತೆಗಳ ಕಾರಣ ತುಳ್ಳೆ ಭವೇದ್ ಯಾವದ್ ಇಹ ಈಶ್ವರ ಭಗವಂತೆ ಮೂಡಿ ವ್ಯವಹಾರ ಮುಟ ಉಪ್ಪೇನ ಆಪಳ ಮುಟ ಈಲ ಸ್ವಲ್ಪ ನೀಕ್ಷ ಅಂತೊಂದು ಇಪ್ಪಡು ಆಯ್ತಾ. ಅವರ ಈ ವಿಷಯಕ್ಕೆ ಮಾಂತ ದುಃಖ ಪಡ್ಕೊಡ ಸರಿಯಾತ್ ಭಗವಂತೆ ಪರಂಧಾಮ ಪೋನಗ ಈಲ ಅವತಾರ ಪರಿಸಮಾಪ್ತಿಯಂ ಪೋಳಿ ಪಂಡಿತ ನಾರದೇ ಧರ್ಮರಾಜಗೆ ಪಂಪೇರೆ. ಸೋಯ ಮಧ್ಯ ಮಹಾರಾಜ ಭಗವಾನ್ ಭೂತಭಾವನಃ ಕಾಲರೂಪೋ ಅವತೀರ್ಣೋऽಸ್ಯಾಂ ಅಭಾವಾಯ ಸುರದ್ವಿಷಾಂ ನಿಷ್ಪಾದಿತಂ ದೇವಕಾರ್ಯಂ ಅವಶೇಷಂ ಪ್ರತೀಕ್ಷತೆ
तावद्यूयम् अवेक्षध्वं भवेत् यावदिहेश्वरः। धृतराष्ट्रः सह भ्रात्रा गान्धार्या च स्वभार्यया दक्षिणेन हिमवतः ऋषीणाम् आश्रमं गतः। धृतराष्ट्रः भ्रात्रा गान्धार्या च स्वभार्यया दक्षिणे हिमवतः ಋಷೀಣಾಂ ಆಶ್ರಮಂ ಗತಃ. ಧೃತರಾಷ್ಟ್ರೆ ಅರಮನೆ ಬಿದಾಡ್ನಾಯೇ ತನ್ನ ಪತ್ನಿಯಾತ್ಮ ಗಾಂಧಾರ ಜೊತೆಗೆ ಆಯೇ ಹಿಮಾಲಯ ಪರ್ವತಂತ ದಕ್ಷಿಣ ಭಾಗಕ್ಕೆ ಹೋತೆ. ಅವಳು ಸಪ್ತಸ್ರೋತ ಅಂತ ಒಂಜಿ ಸಪ್ತರ್ಷಿಗಳ ಒಂಜಿ ಆಶ್ರಮ ಉಂಟು. ಆ ಸಪ್ತಸ್ರೋತ ಆಶ್ರಮ ಉಂಟು ಆಯೇ ವಾಸಂತೆ ಅಂತೆ. ಧೃತರಾಷ್ಟ್ರಸ್ಸಹ ಭ್ರಾತ್ರ ಗಾಂಧಾರ್ಯಾ ಚ ಸ್ವಭಾರ್ಯಯಾ ದಕ್ಷಿಣೇನ ಹಿಮವತಃ ಋಷೀಣಾಂ ಆಶ್ರಮಂ ಗತಃ. ಶ್ರೋತೋಭಿಃ ಸಪ್ತಭಿಃ ಯತ್ರ ಸ್ವರ್ಧ್ವನಿ ಸಪ್ತದಾ ಅಭ್ಯಗಾತ್ ಸಪ್ತಾನಾಂ ಪ್ರೀತಯೇ ನಾಮ್ನಾ ಸಪ್ತಸ್ರೋತಃ ಪ್ರಚಕ್ಷತೆ. ಸ್ನಾತ್ವಾ ತ್ರಿಶ್ರವಣಂ ತಸ್ಮಿನ್ ಹುತ್ವಾ ಚ ಅಗ್ನಿ ಯಥಾ ವಿಧಿ ಅಬ್ಬಕ್ಷಃ ಉಪಶಾಂತಾತ್ಮಾ ಸಹ ಆಸ್ತೆ ವಿಗತೆ ಕ್ಷಣಃ. ಶ್ರೋತೋಭಿಃ ಸಪ್ತಭಿರ್ಯತ್ರ ಸ್ವಧ್ವನಿ ಸಪ್ತಧಾಭ್ಯಗಾತ್ ಸಪ್ತಾನಾಂ ಪ್ರೀತಯೇ ನಾಮ್ನಾ ಸಪ್ತಸ್ರೋತಃ ಪ್ರಚಕ್ಷತೆ. ಸ್ನಾತ್ವಾ ತ್ರಿಶ್ರವಣಂ ತಸ್ಮಿನ್ ಹುತ್ವಾ ಚಾಗ್ನಿ ಯಥಾ ವಿಧಿ ಅಬ್ಬಕ್ಷ ಉಪಶಾಂತಾತ್ಮಾ ಸ ಆಸ್ತೆ ವಿಗತೆ ಕ್ಷಣಃ. ಆ ಧೃತರಾಷ್ಟ್ರನ ವಾಸಂತನ ಜಾಗಕ್ಕೆ ಆಶ್ರಮಕ್ಕೆ ಸಪ್ತಸ್ರೋತಾಶ್ರಮ ಅಂತ ಬುಧಾರೆ. ಅವು ಜಯ ಬುಧಾರ್ ಬತ್ಮನ್ ಅಂತ ಅಂಡ ಆ ಸ್ವರ್ಗಂತ ಬತ್ನ ಗಂಗೆ ಅವಳು 7 ಬ್ರಾಂಚ್ 7 ಶಾಖೆಡ್ ಅವಳು ಬರ್ಪಾಳವಳು. ಒಯ್ಕೋಸ್ಕರ ಬಂತ ಅಂಡ ಸಪ್ತಾನ ಪ್ರೀತಯೇ ಸಪ್ತರ್ಷಿಗಳ ಪ್ರೀತಿಗೋಸ್ಕರ ಅಕಳಿಗೆ ಸ್ನಾನವಂತ ಅಂಪೆರಗೋಸ್ಕರ ಆ 7 ಕವಲ ಆತು 7 ಬ್ರಾಂಚ್ ಆತು ಆಳು ಗಂಗೆ ಬರ್ಪಾಳು. ಸ್ವರ್ಧ್ವನಿ ಅಂತ ಹೇಳಿದ್ರೆ ಬಡ ಸ್ವರ್ಗಂತು ನದಿ ಇಂದ ಅರ್ಥ. ಆಳೆ ಗಂಗಾ ನದಿ 7 ಭಾಗ ಬರ್ಪಾಳು. ಐಕೋಸ್ಕರ ಸ್ರೋತ ಬಡಂದಾಂಡ ಬ್ರಾಂಚಸ್ ಅಂಚ 7 ಸ್ರೋತ ಬರ್ಪಾಳ ಅಂತ ಅವರ ಸಪ್ತ ಸ್ರೋತ ಅಂತ ಈ ಉದರ್ ಬರ್ತದೆ. ಇವೇ ಧೃತರಾಷ್ಟ್ರೆ ಅವಳು ಆ ಸಪ್ತಸ್ರೋತ ಉಂಟು ಸ್ನಾನ ಮೂಜಿ ಬೀಳ್ತುಲ ಮೂಜಿ ಸಂಧ್ಯಾಕಾಲ ಸ್ನಾನ ಅಂತಂತಂತು ಅವಳು ಅಗ್ನಿನ ಹೋಮ ಅಂತಂತು ಈ ರೀತಿ ಆತ ಯಥಾವಿಧಿ ಅಬ್ಬಕ್ಷ ಆಹಾರ ರಂಜನೆ ಬಾಳ ನಿಯಮ ಕೇವಲ ನೀರು ಮಾತ್ರ ಬರ್ಪಣ. ಉಪಶಾಂತ ಮೈತಾ ಜಾತಾನ ಮನಸ್ಸು ನಿಗ್ರಹ ಬರ್ಪಣ. ಆಯೇ ವಿಗದೇ ಕ್ಷಣ ಲೌಕಿಕವಾತ್ಮ ಜಾದಲ ಒಂಜಿ ಈ ಕ್ಷಣ ಆಸೆ ಇಪ್ಪಂತೆ ಪೂರೆಂಡ್ಲ ವೈರಾಗಿ ತಾಳೆವಂತು ಅವಳು ಆಯೇ ವಾಸಂತಂತುಳ್ಳೆ. ಶ್ರೋತೋಭಿಸಪ್ತ ವಿರ್ಯತ್ತ ಸ್ವರ್ಧ್ವನಿ ಸಪ್ತಧಾಭ್ಯಗಾತ್ ಸಪ್ತಾನಾಂ ಪ್ರೀತಯೇ ನಾಮ್ನಾಂ ಸಪ್ತಸ್ರೋತಃ ಪ್ರಚಕ್ಷತೆ. ಸ್ನಾತ್ವಾ ತ್ರಿಶ್ರವಣಂ ತಸ್ಮಿನ್ ಹುತ್ವಾ ಚಾಗ್ನಿ ಯಥಾ ವಿಧಿ ಅಬ್ಬಕ್ಷ ಉಪಶಾಂತಾತ್ಮಾ ಸ ಆಸ್ತೆ ವಿಗತೆ ಕ್ಷಣಃ. ನಾನೆಂಚ ಒಳ್ಳೆ ಪಡಂತಾಂದಾಯೇ ಧೃತರಾಷ್ಟ್ರೆ ಹಿತಾಸನಃ ಚಿತಶ್ವಾಸಃ ಪ್ರತ್ಯಾಹೃತ ಷಡೀಂದ್ರಿಯಃ ಹರಿಭಾವನಯಾ ಧ್ವಸ್ತ ರಜಸತ್ವತಮೋ ಮಲಃ. ವಿಜ್ಞಾನಾತ್ಮನ ಸಂಯೋಜ್ಯ ಕ್ಷೇತ್ರಜ್ಞೆ ಪ್ರವಿಲಾಪ್ಯತಂ ಬ್ರಹ್ಮಣೆ ಆತ್ಮಾನಂ ಆಧಾರೆ ಘಟಾಂಬರಂ ಇವಾಂಬರೆ. ಧ್ವಸ್ತಮಾಯಾ ಗುಣೋದ್ರೇಕಃ ನಿರುದ್ಧಕರ್ಣಾಶಯಃ ನಿವರ್ತಿತಾಖಿಲ ಆಹಾರಃ ಆಸ್ತೆ ಸ್ಥಾಣುಃ ಇವ ಅಧುನಾ ತಸ್ಯ ಅಂತರಾಯಃ ನೈವಾಭೂತ್ ಸನ್ಯಸ್ತ ಅಖಿಲ ಕರ್ಮಣಃ. ಹಿತಾಸನೋ ಜಿತಶ್ವಾಸಃ ಪ್ರತ್ಯಾಹೃತ ಷಡೀಂದ್ರಿಯಃ ಹರಿಭಾವನಯಾ ಧ್ವಸ್ತ ರಜಸತ್ವಮೋಮಲಃ. ವಿಜ್ಞಾನಾತ್ಮನ ಸಂಯೋಜ್ಯ ಕ್ಷೇತ್ರಜ್ಞೆ ಪ್ರವಿಲಾಪ್ಯತಂ ಬ್ರಹ್ಮಣ್ಯಾತ್ಮಾನಮಾಧಾರೆ ಘಟಾಂಬರಮಿವಾಂಬರೆ. ಧ್ವಸ್ತಮಾಯಾ ಗುಣೋದ್ರೇಕೋ ನಿರುದ್ಧ ಕರ್ಣಾಶಯಃ ನಿವರ್ತಿತಾಖಿಲ ಆಹಾರಃ ಆಸ್ತೆ ಸ್ಥಾಣುರಿವಾಧುನಾ ತಸ್ಯಾಂತರಾಯೋ ನೈವಾಭೂತ್ ಸನ್ಯಸ್ತಾಖಿಲ ಕರ್ಮಣಃ. ಧೃತರಾಷ್ಟ್ರೆ ಕೇವಲ ನೀರು ಬರಂತು ಆ ಆಹಾರ ನಿಯಮ ಅಂತಂತುಳ್ಳೆ. ಹಿತಾಸನ ಜಿತಶ್ವಾಸ ಇಂಚ ಒಂಜಿ ಆ ಆಹಾರ ಸ್ವೀಕಾರ ఆయన ఆసన సిద్ధి అర్థాత్ ధ్యానం కూల్పణ జాదుంజే పద్మాసన ఈ ಬೇತೆ ಬೇತೆ ಆಸನ ಅಂತ ಉಂಡ ಐಕೆ ಸಿದ್ಧಿ ವರ್ತನಾಯಗ ಜಿತಾಸನ ಜಿತಶ್ವಾಸ ಪ್ರಾಣಾಯಾಮ ಅಂದದ್ದು ಶ್ವಾಸ ನಿರೋಧನ ನಮ್ಮ ಪೇರು ಸಾಕ ಗೊತ್ತುಂಡಾಯಗ ಪ್ರತ್ಯಾಹೃತ ಷಡೀಂದ್ರಿಯ
ಆತತ್ತಾವಂತೆ ಇಂದ್ರಿಯಂಗಳುಂಡು. ಇಂದ್ರಿಯಂಗಳು ಅವು ಜಾದ ನನ್ನ ಮನಸ್ಸಿನ ಬೇತೆ ಬೇತೆಗಡೆಗೆ ಒಯ್ತಂಬೋಗುಣ ಅಂಡ ಮೂಳ್ಳಂಚಾನಗ ಅವಳು ಭಗವಂತನ ಚಿಂತೆತ್ತಾವರ ಚಿಂತನೆತ್ತಾವರ ಆಗ ಇಂದ್ರಿಯ ನಿಗ್ರಹ ಸಿಕ್ಕುಣು ಪ್ರತ್ಯಾರ್ಥ ಷಡಿಂದ್ರಿಯ ಜಯಪಡ ಹರಿಭಾವನೆಯ ಭಗವಂತನ ಚಿಂತೆ ಅಂತಂತೂ ಆಯೆ ಇಪ್ಪಣೆತ್ತಾವರ ಧ್ವಸ್ತ ರಜಸ್ಥ ತಮೋ ಮಲಹ ಐತಾವರಾಗೆ ಸಾತ್ವಿಕ ರಾಜಸಾಮಸ ಯೋಗಗಳಂತೂ ಐದು ಜಾಲ ತೊಂದರೆ ಬರ್ಬೋದು ಏಮಂತ ಅಂಡ ಭಗವಂತನ ಚಿಂತನಂತಂತೂ ಆ ಒಂಜಿ ಇಂದ್ರಿಯಂತೋ ಲಾಲಸ ಇಂದ್ರಿಯಂತ ಆಸೆನ ಕೂಡ ಬಿಡುತ್ತ ಆ ವೈರಾಗ್ಯ ಉಂಟು ಒಳ್ಳೆ ಐತಾವರೇ ವ್ಯತಿಂಜ ಅಂಡ ವಿಜ್ಞಾನಾತ್ಮನ ಸಂಯೋಜ್ಯ ಕ್ಷೇತ್ರಜ್ಞೆ ಆ ಭಗವಂತನ ಚಿಂತನ ಅಂತಂದೊಳ್ಳೆ ವಿಜ್ಞಾನಾತ್ಮ ಸಂಯೋಜ್ಯ ಕ್ಷೇತ್ರಜ್ಞ ಮಾಡಂತ ಭಗವಂತ ಎಂದರ್ಥ ಕ್ಷೇತ್ರಂ ಜಾನಾತೀತಿ ಮಾಂತೇದ ಕ್ಷೇತ್ರ ಅಂತಲ್ಲ ಜ್ಞಾನ ಇಪ್ಪಣ ಭಗವಂತ ಅನ್ನತ್ತ ಅವರ ಅಂಜಿತ್ನ ಭಗವಂತಳ ಕ್ಷೇತ್ರಜ್ಞೆ ಪ್ರವಿಲಾಪ್ಯತಂ ಸಂಯೋಜ್ಯ ಅವಳು ವಿಜ್ಞಾನಾತ್ಮ ಸಂಯೋಜ್ಯ ಅವಳು ಆ ಭಗವಂತನ ಅನುಗ್ರಹತ್ತಾವರ ಬ್ರಹ್ಮಣಿ ಆತ್ಮನ ಮಾಧಾರೆ ಆ ಜಾಗ ಚಿಂತನ ಭಗವಂತ ಅಂಡ ಪ್ರತಿಯೊಂದಿಲ್ಲ ಭಗವಂತನ ಅಧೀನ ಏನ್ಲ ಭಗವಂತನ ಅಧೀನ అంటే ಒಳ್ಳೆ ಅಂತೆ ಆ ಚಿಂತನ ಅಂತಂತೂ ಐದು ದೃಷ್ಟಾಂತಗಳು ಬೇರೆ ಘಟಾಂಬರಂ ಇವ ಅಂಬರೆ ಆ ಅಂಬರೆ ಬಣ್ಣದ ಅಂಡ ಈ ಆಕಾಶ ಬಂಡದ್ವೆ ಅವು ಒಂಜಿ ಪಾತ್ರವನ್ನು ತಿಂಜೋಣಿ ಒಂಜಿ ಚೊಂಬು ಆ ಚೊಂಬುದೊಳೆಲ್ಲ ಆಕಾಶ ಉಂಟು ಈ ಮಹಾಕಾಶರ ಉಂಟು ಆ ಚೊಂಬು ನಾಶ ಅಂತ ಅಂಡ ಈ ಆಕಾಶ ಒಂಜೆ ಇತ್ತಿನ ತರ್ತದ ಒಂಜೆ ಆತು ಉತ್ತಿರ ಆ ಒಂಜಿ ಕಾರಣಕ್ಕ ಅವರ ಬೇತು ವ್ಯವಹಾರ ಅಂತ ಇರ್ತಾನ ಆ ವ್ಯವಹಾರ ಅಂತ ಹೋತು ಕೂಡಲ ಭಗವಂತನೇ ಭಗವಂತನ ಸರ್ವಜ್ಞ ಸ್ವರೂಪ ಅನ್ಬಿಣ ಅವು ವ್ಯಕ್ತ ಆಗ್ಬಿಣು ಮಹತ್ತಾತ್ಮ ಆಕಾಶ ಉಂಟು ಘಟಾಕಾಶ ಮಠಾಕಾಶ ಅಂತ ಪ್ರತ್ಯೇಕವಾಗಿದ್ದಾಗನೆ ಆ ಮಾಂತರ ಭಗವಂತನ ಅಧೀನವಾತುಂಟು ವೃತ್ತಿಂಚ ಒಳ್ಳೆ ಬಣ್ಣದ ಅಂಡ ಧ್ವಸ್ತ ಮಾಯಾ ಗುಣೋದ್ರೇಕ ಆಯಗೆ ಹೋವೇಂತರಂತೂ ಅವಿದ್ಯಾ ಮಾಯಾ ಅಂತ ತೊಂದರೆ ಬರ್ಕೊರಿ ಆ ನಿರುದ್ಧ ಕರ್ಣಾಶಯ ಇಂದ್ರಿಯಂತ ಆಕಲಾಯ ಗೋಲ ಇದ್ದೆ ಐತಾವರ ನಿವರ್ತ ಅಖಿಲಾಹಾರ ಆಹಾರದ ಬಗೆಲಾಗಿ ಚಿಂತನೆ ಧ್ಯಾನತ್ತ ಅವರ ಆಯೆ ಸ್ಥಾಣುರಿವ ಅದುರ ಅಪಿ ಆಯೆ ಒಂಜಿ ಸ್ಥಾಣು ಅಂಚ ಆ ಸ್ಥಾಣು ನಡಕಂಬ ಅಂತ ಆ ಸ್ಥಾಣು ಹಿವ ಅದುನ ಆಸ್ತೆ ಅಂಚ ಆಯೊಳ್ಳೆ ಅಂಚಿತ್ ನಾಯಕ ಭಗವಂತನ ಚಿಂತನಂತನಾಯಕ ವಾವುಂಜಿ ಕಾರ್ಯ ವಿಘ್ನ ಬರ್ಪುರಿ ತಸ್ಯ ಅಂತರಾಯ ನೈವಾಭೂತ್ ಜಯಪಡುಂತಾಂಡ ಸನ್ಯಸ್ತ ಅಖಿಲ ಕರ್ಮಣ ಒಂಜಿ ಕರ್ಮ ಉಂಟು ವಿಘ್ನ ಏಪಳ ಬರ್ಪಡುಂತಾಂಡ ಅವಳು ಏನಂಪೆ ಅಂತ ಪಿದಾಡ್ನ ಮಾತ್ರ ಬರ್ಪಣ ಆ ಭಗವಂತಗೆ ಅರ್ಪಣೆ ಅಂತ ಪ್ರತಿಯೊಂದು ಕರ್ಮ ಭಗವಂತ ಅರ್ಪಣೆ ಅಂತ ಆ ಕರ್ಮ ನಿಮಿತ್ತವಾತ್ನ ಯಾವ್ದೊಂಜಿ ದೋಷಂಕುಳ ಆಯು ಬರ್ಪುರಿ ಜಿತಾಸನೋಜ್ಜಸ್ವಾಸ ಪ್ರತ್ಯಾಹೃತ ಷಡಿಂದ್ರಿಯ ಹರಿಭಾವನೆಯ ಧ್ವಸ್ತ ರಜಸ್ಸತ್ವತಮೋ ಮಲಃ ವಿಜ್ಞಾನಾತ್ಮನ ಸಂಯೋಜ್ಯ ಕ್ಷೇತ್ರಜ್ಞೆ ಪ್ರವಿಲಾಪ್ಯದಂ ಬ್ರಹ್ಮಣ್ಯಾತ್ಮಾನಮಾಧಾರೆ ಘಟಾಂಬರವಿವಾಂಬರೆ ಧ್ವಸ್ತ ಮಾಯಾ ಗುಣೋದ್ರೇಕೋ ನಿರುದ್ಧ ಕರ್ಣಾಶಯ ನಿವರ್ತಿತಾಖಿಲಾಹಾರ ಆಸ್ತೆ ತಾಣರಿವಾಧ್ವನ ತಸ್ಯಾಂತರಾಯೋ ನೈವಾಭೂತ್ ಸನ್ಯಸ್ತಾಖಿಲ ಕರ್ಮಣಃ ಶ್ರೀಕೃಷ್ಣಾರ್ಪಣಮಸ್ತು.